ನಮಸ್ಕಾರ ವೀಕ್ಷಕರೇ, ನಿಮಗೆಲ್ರಿಗೂ ಭಾವಸಿಂಚನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗಾಗಲೇ ಸಾಕಷ್ಟು ಜನ ಬಿಗ್ ಬಾಸ್ ನೋಡಿದ್ದೀರಾ. ನಮ್ಮ ಗಿಲ್ಲಿರವರ ಆಟ ಮೆಚ್ಚಿ, ಸ್ಟ್ರಾಟಜಿ ಮೆಚ್ಚಿ, ಹಾಸ್ಯ ಮೆಚ್ಚಿ, ಹೀಗೆ ನಾನಾ ಕಾರಣದಿಂದ ಕಿಚ್ಚ ಸುದೀಪ್ರವರು ಅವರಿಗೆ ಹೃದಯಪೂರ್ವಕವಾಗಿ ಚಪ್ಪಾಳೆ ತಟ್ಟಿದ್ರು. ಅದನ್ನು ಸಹ ನೋಡಿದ್ದೀರಾ. ಈ ಕಿಚ್ಚನ ಚಪ್ಪಾಳೆ ಬಂದ ಮೇಲೆ ಅಶ್ವಿನಿರವ್ರಿಗೆ ಏನಪ್ಪ ಅಂದರೆ, ಈ ನೆಕ್ಸ್ಟ್ ಸರಿ ನಾನು ಏನಾರು ಒಂದು ತೊಗೊಳ್ಳೇಬೇಕು ಅಂತ ಒಂದು ಹಠಕ್ಕೆ ಬಿದ್ದುಬಿಟ್ಟಿದ್ದಾರೆ. ಅದು ಏನಾರ ಅಲ್ಲಿ, ಯಾವ ಸ್ಟ್ರಾಟಜಿನಾರ ಉಪಯೋಗಿಸ್ಲಿ, ಏನಾರ ಆಗಲಿ, ಒಟ್ಟಿನಲ್ಲಿ ಈ ಸಲ ಕಿಚ್ಚಿನ ಚಪ್ಪಾಳೆ ತಗೋಬೇಕು ಅಂತ. ಅದಕ್ಕೆ ಸ್ಫೂರ್ತಿ ನಮ್ಮ ಗಿಲ್ಲಿ. ಅವನು ಯಾವ ಥರ ತಗೊಂಡ, ಯಾವ ರೀತಿ ಸ್ಟ್ರಾಟಜಿ ಮಾಡ್ದ, ಯಾರು ಪರವಾಗಿ ಯಾರ್ದಾರು ಒಬ್ಬರ ಬಗ್ಗೆ ನಿಂತರೆ ಅಥವಾ ಇದು ಮಾಡಿದ್ರೆ ಸಿಗುತ್ತೆ ಅಂತ ಈ ಅಶ್ವಿನಿ ಭ್ರಮೆ. ನಿನ್ನೆ ರಿಷಿಗೌಡ, ಸೂರಜ್ ಸಿಂಗು, ಮ್ಯೂಟೆಂಟ್ ರಘು ಬಂದಿದ್ದಾರೆ ಅಂದರೆ ಹೊಸ್ದಾಗಿ. ಅದರಲ್ಲಿ ಈ ಮ್ಯೂಟೆಂಟ್ ರಘು ಬಂದಮೇಲೆ ಬಿಗ್ ಬಾಸ್ ಅವ್ರಿಗೇನೋ ಒಂದು ಹೇಳಿ ಕಳಿಸಿರುತ್ತೆ, ಅವರೆಲ್ಲ ಮಲಗಿರೋದನ್ನ ಎಪ್ಸಿ ಸ್ವಲ್ಪ ಏನೋ ಒಂದು ಇದು ಮಾಡಿ ಅಂತೇಳಿ. ಯಥಾ ಪ್ರಕಾರ ಅವ್ರು ಬಂದು ಎಲ್ಲರಿಗೂ ಹೇಳ್ತಾರೆ. ಅದ್ರ ಕೆಲವು ಅನೌನ್ಸು ಮಾಡ್ತಾರೆ. ಎಲ್ಲರೂ ಎದ್ರೂ ಈ ಅಹಂ ಇದಾರಲ್ಲ, ಯಾರು ಜಾನ್ವಿ, ಅಶ್ವಿನಿ ಮತ್ತು ಯಾರಪ್ಪ ಅದು ಕಾಕ್ರೋಚ್ ಎಲ್ಲ ಸ್ವಲ್ಪ ಅಸಡ್ಡೆ ಏನೇ ಆಗಲಿ, ಯಾರು ಬಂದರೆ ಬರ್ತಾರೆ ಬಿಡ್ತಾರೆ ಬಿಡು ಅಂತ ಹೇಳ್ಬಿಟ್ಟು ಅವ್ರು ಲೇಟಾಗಿ ಬರ್ತಾರೆ. ಬಿಗ್ ಬಾಸ್ ಆವಾಗ ಅದೊಂದು ಟಾಸ್ಕ್ ಪ್ರಕಾರ ಯಾರು ತಡವಾಗಿ ಲೇಟಾಗಿದ್ದಾರೆ ಅವ್ರಿಗೆಲ್ಲ ಸ್ವಲ್ಪ ತಣ್ಣೀರು ಹಾಕ್ಬಿಟ್ಟು ಎಪ್ಸಿ ಅಂತ ಹೇಳ್ತಾರೆ. ಅದ್ರ ಪ್ರಕಾರ ರಘುರವರು, ಕಾಕ್ರೋಚು ಮತ್ತು ಅಶ್ವಿನಿ ಅವ್ರಿಗೆಲ್ಲ ಏನು ಮಾಡ್ತಾರೆ ಅಂದರೆ ನೀರು ಹಾಕ್ತಾರೆ, ಅಂದರೆ ತಣ್ಣೀರನ್ನ ಚೇರ್ ಮೇಲೆ ಕೂರಿಸಿ. ಇನ್ನೊಂದಿಬ್ರಿಗೂ ಹಾಕ್ತಾರೆ. ಬಟ್ ಇದರಲ್ಲಿ ಇವರು ಸ್ವಲ್ಪ ಏನೋ ಒಂದು ಮನಸ್ಸಿಗೆ ನಾವು ಯಾರೋ ಬಂದು ಇದು ಹಾಕಿದ್ನಲ್ಲ ಅಂತ ಹೇಳ್ಬಿಟ್ಟು ನೆಕ್ಸ್ಟು ಮಾತಾಡ್ಬೇಕಾರೆ ಅವರು ಸಾಮಾನ್ಯ ನಾವು ನಮ್ಮ ಭಾಷೆ ಬಳಸ್ಬೇಕಾದ್ರೆ ಸಣ್ಣ ಪುಟ್ಟ ಇಂಗ್ಲೀಷ್ ಬಂದು ಹೋಗ್ತಾವೆ, ಇಲ್ಲ ಅಂತಲ್ಲ. ಅದೇನು ಅಶ್ವಿನೂ ಬಳಸಿಲ್ಲ ಅಂತಲ್ಲ, ಅವರು ಬಳಸಿದ್ದಾರೆ. ಅವ್ರೇನೋ ಮಾತಾಡ್ಬೇಕಾದ್ರೆ ಒಂದು ಕ್ಯಾದೆ ತೆಗಿಬೇಕಲ್ಲಪ್ಪ, ಯಾಕೆ ಕಿಚ್ಚು ಚಪ್ಪಾಳೆ ಬರಬೇಕಲ್ಲ ಶನಿವಾರ. ಅದಕ್ಕೇನು ಮಾಡ್ತಾರೆ, ರಘುರವ್ರೆ ನೀವು ಇಂಗ್ಲೀಷ್ ಬಳಸ್ಬೇಡಿ, ಕನ್ನಡದಲ್ಲಿ ಮಾತಾಡಿ ಅಂತಾರೆ. ಅವ್ರಿಗೆ ಆಶ್ಚರ್ಯ. ಮಾಮೂಲಿ ಮಾತಾಡ್ತಿದ್ದಾರೆ. ಆದರೆ ಅದು ಏನು ಇಂಗ್ಲೀಷು ಯಾವುದನ್ನು ಕೇಳಿ ತಿಳ್ಕೊಂಡು ಏನೋ ಗೊತ್ತಿಲ್ಲ, ಅದನ್ನೇ ಹಿಡ್ಕೊಂಬಿಡು ಒಂದು ಪಾಯಿಂಟು. ಅವೆಲ್ಲ ಬಳಸ್ಬೇಕು. ನೀವ್ಯಾರು ಹೇಳೋದು, ನಾನು ಮಾಮೂಲಿ ಮಾತಾಡ್ತಿದ್ದೀನಿ ನಾರ್ಮಲಾಗಿ ಅಂತ ಹೇಳಿದ್ರು ಕೇಳೋ ಸ್ಥಿತಿಲಿಲ್ಲ. ಕನ್ನಡ ಬಳಸಲೇಬೇಕು, ಇಂಗ್ಲೀಷ್ ಬಳಸ್ಬಾರ್ದು, ರೂಲ್ಸ್ ಓದಿದ್ದೀರಾ, ಇದೋದಿದ್ದೀರಾ ಅಂತೇಳಿ ಕ್ಯಾರೆ ತೆಗೆದ್ರಲ್ಲಪ್ಪ. ಅದ್ರ ಹಿಂದಿನ ಉದ್ದೇಶ ಸಾಮಾನ್ಯ ವೀಕ್ಷಕರು ನಿಮಗೆ ಗೊತ್ತಿರುತ್ತೆ. ಯಾಕೆಂದರೆ ಈ ಸಲ ಏನಾದ್ರು ಮಾಡಿ ಎಲ್ಲ ಫ್ರೇಮ್ನಲ್ಲೂ ಕಾಣಿಸ್ಕೋಬೇಕು, ಹೈಲೈಟ್ ಆಗಬೇಕು ಅನ್ನೋ ಉದ್ದೇಶ ಇರುತ್ತೆ ಅವ್ರಿಗೆ. ಏನೋ ಒಂದು ಕಾರಣ ಬೇಕಲ್ಲ. ಹಾಗಾಗಿ ಏನು ಮಾಡ್ತಾರೆ ಅಂದರೆ, ಇದೊಂದು ನೆಪ ತಗೊಂಡ್ರು, ಕನ್ನಡದಲ್ಲಿ ಮಾತಾಡಬೇಕು. ಇದಕ್ಕೆ ಸ್ವಲ್ಪ ಉಪ್ಪು ಖಾರ ಹಾಕೋಕ್ಕೆ ಹಿಂದೆನೇ ಜಾಹ್ನವಿ ಬರ್ತಾರೆ. ಅವ್ರಿಗೂ ಸಂಬಂಧ ಇಲ್ಲ, ಅವರಿಬ್ರು ಏನೋ ಮಾತಾಡ್ಕೊಳ್ತಾರೆ. ಆದರೆ ಏನೋ ಇವರು ಗೊತ್ತಲ್ಲ, ಇವ್ರದ್ದು ಅದೇ ಬುದ್ಧಿ. ಇವರು ಬಂದು ಹಂಗೆ ಹೆಂಗೆ ನೀವು ಕನ್ನಡ ಮಾತಾಡಬೇಕು, ಇಲ್ಲ ಅದು ಇದು ಏನು ವಾದ ಮಾಡ್ತಾರೆ, ಇಲ್ಲ ಮನೆ ಬಿಟ್ಟು ಹೋಗಿ ಅಂತಾರೆ. ಅಲ್ಲ, ಇವ್ರು ಯಾರು ಹೇಳೋಕ್ಕೆ? ಬಿಗ್ ಬಾಸ್ ಕಳಿಸಿರೋದು ಇವ್ರಿಗೇನು ರೈಟ್ಸ್ ಆಯ್ತು ಮನೆ ಬಿಟ್ಟು ಹೋಗೋದಕ್ಕೆ? ಒಟ್ಟಿನಲ್ಲಿ ಏನಪ್ಪ ಅಂದರೆ ಎಲ್ಲ ಹೈಲೈಟ್ ಆಗಬೇಕು, ಎಲ್ಲ ನಾಟಕ. ಅದರಲ್ಲೂ ಅಶ್ವಿನಿದಂತೂ ಹುರಿದೋಗ್ತಾ ಇದ್ದಾರೆ. ಯಾಕಂದರೆ ಕಿಚ್ಚ ಸುದೀಪ್ ಬೇರೆ ಸ್ವಲ್ಪ ಎಲ್ಲ ಕ್ಲಾಸ್ ತಗೊಂಡ್ರು. ಆಮೇಲೆ ಅವರ ನ್ಯೂನ್ಯತೆ ಎಲ್ಲ ಹೇಳಿದ್ರು. ಅದರಿಂದ ಅಟ್ಲೀಸ್ಟ್ ಅದನ್ನು ಸಕಾರಾತ್ಮಕ ತಗೊಂಡು, ಹೌದು ನಾವು ಮಾಡಿದ ತಪ್ಪು, ಹಿಂಗೆ ಹುಡುಗಿಗೆ ಅನ್ಬಾರ್ದಾಯ್ತು, ಇದನ್ನು ಏನೋ ಒಂದು ತಮ್ಮಲ್ಲಿ ಚರ್ಚೆ ಪಾಸಿಟಿವ್ ಆಗಿರೋಣ ಅನ್ನೋಂಗಿಲ್ಲ. ಅದೇನೋ ಹೇಳ್ತಾರಲ್ಲ, ಹುಟ್ಟು ಗುಣ ಸುಟ್ಟರು ಹೋಗಲ್ಲ ಅಂತ. ಆ ರೀತಿ ಎಲ್ಲ ಬುದ್ಧಿ ಬಿಡ್ತವ್ರಿ ಅವೆಲ್ಲ. ಹಾಗಾಗ್ಬಿಟ್ಟು ಏನಾದ್ರು ಮಾಡಿ ತಗೋಬೇಕಂತೇಳಿ. ಅದರಲ್ಲೂ ಏನು ಇನ್ನೊಬ್ರಿಗೆ ನಾನು ಬರ್ತಾಯಿದ್ದೀನಿ, ಯಾರಾದ್ರು ಬಂದರೆ ನೀವು ಸಪೋರ್ಟ್ಗೆ ಅಂತ ಇನ್ನೊಬ್ರ ಮೇಲೆ ಬೇರೆ ಎಲ್ಲ ಹೋಗಿದ್ದಾರೆ ಆಗೋಕ್ಕೆ. ಅಲ್ಲ, ಅವ್ರಿಗೂ ಗೊತ್ತು ಸುತ್ತಮುತ್ತ ಇವ್ರಿಗೂ ಈ ಅಮ್ಮ ಸುಮ್ಮನೆ ಖ್ಯಾತೆ ತೆಗೆದಿದ್ದಾಳೆ ಹಂಗೆ ಹಿಂಗೆ ಅಂತೇಳಿ. ಅದರಲ್ಲಿ ಕಾಕ್ರೋಚ ಅತ್ಲಾಗೆ ಒಂದು ತಾನು ಬುದ್ಧಿವಂತನೂ ಅಲ್ಲ, ಇನ್ನೊಬ್ರದ್ದು ಇದನ್ನು ತೊಗೊಳಲ್ಲ. ತಗೊಂಡೋಗಿ ಆ ಗ್ರೂಪಿಗೆ
ಅಶ್ವಿನಿ ಗ್ರೂಪ್ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿ ಹೇಳಿದ್ದೇ ಫೈನಲ್ಲು. ಅಲ್ಲಿ ಕೇಳ್ಕೊಂಡು ಅವ್ರ ಜೊತೆ ಅವನು ಹಾಳಾಗಿ ಹೋಗ್ತಾನೆ ಅಷ್ಟೇ. ಯಾಕಂದರೆ ಅಲ್ಲೆಲ್ಲ ಯಾವ ಪಾಸಿಟಿವ್ ಮೆಂಟಾಲಿಟಿಗಳೇ ಇಲ್ಲ ಆ ಗ್ರೂಪಲ್ಲಿ. ನೋಡೋಣ, ನಡೀತಾ ಇದೆ ಜಗಳ ಕಿತ್ತಾಟ. ಇದರಲ್ಲಿ ಗಿಲ್ಲಿ ಸ್ವಲ್ಪ ದಿನೇ ತಮ್ಮ ಒಂದು ಸ್ಟ್ರೆಂತ್ನ ಹೆಚ್ಚಿಸ್ಕೊಳ್ತಾ ಇದ್ದಾರೆ. ತಮ್ಮ ಲವಲವಿಕೆಯಿಂದ ಮಾತಿನ ಮೂಲಕ ಆಗಲಿ ಅಥವಾ ಇನ್ನೊಬ್ರಿಗೆ ಚುಡಾಯಿಸೋದು, ಏನೋ ಒಂದು ಅವ್ರದ್ದು ಆಟ ನೇರವಾಗಿ ಆಡ್ತಾಯಿದ್ದಾರೆ. ಬೇರೆ ಕಲಾವಿದರು ಆಡ್ತಾರೆ ಅಂದ್ಕೊಳ್ಳಿ, ಬಟ್ ಇವು ಒಂದು 2-3-4 ಚಂದದಷ್ಟು ಕಿತಾಪತಿ ಅವ್ರು ಯಾರೂ ಇಲ್ಲ. ಪಾಪ ಅವ್ರ ಪಡೆಗೆ ಅವ್ರು ಆಟ ಆಡ್ತಾರೆ, ಅದು ಟಾಸ್ಕ್ ಬಂದಾಗ ಮಾತಾಡ್ತಾರೆ, ಎಲ್ಲ ಮಾಡ್ತಾರೆ. ನೋಡೋಣ, ಈ ಧನುನ ಹತ್ಕೊಂಡು ಕೂತನಪ್ಪ ಅವನೇನು ಹೆಂಗಿಸ್ತಾರೆ. ಯಾರು ಏನೋ ಅನ್ನಂಗಿಲ್ಲ. ಅದನ್ನೇ ಒಂದು ನೋಡ್ಕೊಂಡು ಹಂಗೆ ಅದನ್ನು 100 ಜನ ಹತ್ರ ಹೇಳೋದು ಏನು ಪ್ರಯೋಜನ? ಈ ಬಿಗ್ ಬಾಸಲ್ಲಿ ಹೆಂಗೆ ಗೊತ್ತು, ಯಾರ ಹತ್ರ ಹೇಳಿದ್ರು ಏನು ಪ್ರಯೋಜನ ಇಲ್ಲ. ಏಕೆಂದರೆ ಎಲ್ಲ ಅವ್ರವ್ರ ಸ್ವಂತ ಆಟ ಆಡಬೇಕು. ನೋಡೋಣ, ಈ ಸಲ ನೋಡಿ ಜಾಹ್ನವಿ ಇದ್ದಾರಲ್ಲ, ಅಲ್ಲಿ ಅಶ್ವಿನಿ ಸಪೋರ್ಟ್ ಮಾಡ್ಬಿಟ್ಟು ಈಗ ಇಂಡಿಯಾ ಸಪ್ರೇಟಾಗಿ ಬಂದರು ಇವತ್ತು ಮಾತಾಡ್ಸೋಕ್ಕೆ. ಅಂದರೆ ನೈಸು, ಅಲ್ಲಿ ಕೂಗಾಡ್ದಂಗೂ ಆಗಬೇಕು. ಇಲ್ಲಿ ಇವ್ರ ಹತ್ರ ನಂದೇನು ತಪ್ಪಿಲ್ಲ, ಅವ್ರದ್ದು ಒಂದು ಸ್ಮೂತಾಗಿ, ಅಂದರೆ ಇವ್ರ ಕಡೆ ಒಲವು ಇದು ಮಾಡಿಸ್ಕೊಳ್ಳೋಕ್ಕೋಸ್ಕರ ಬೇಕಿತ್ತ ಇವೆಲ್ಲ. ಅಯ್ಯೋ ನೋಡಿ, ಡ್ರಾಮಾ ಗೊತ್ತಾಗ್ಬಿಡ್ತದೆ. ಮೇಲೊಂದು ಒಳಗಡೆ ಒಂದು ಮುಖ, ಹೊರಗಡೆ ಒಂದು ಮುಖ ಅಂಥೇಳಿ ನೋಡ್ಬೇಕು. ಈ ಸಲ ಕಿಚ್ಚ ಸುದೀಪ್ ಅವರು ಈ ವಿಷಯ ತಗೊಂಡು ಏನು ಮಾತಾಡ್ತಾರೆ, ಮತ್ತು ಕ್ಲಾಸ್ ತಗೊಳ್ತಾರ ಈ ಭಾಷೆ ವಿಷಯಕ್ಕೆ, ನೋಡೋಣ. ವೀಕ್ಷಕರೇ, ಭಾವಸಿಂಚನ ಜನ ಯೂಟ್ಯೂಬ್ ಚಾನಲ್ನ ಸಾಕಷ್ಟು ಜನ ನೋಡ್ತೀರ. ಅದಕ್ಕೆ ಕೆಲವರು ಲೈಕ್ ಕೊಡಲ್ಲ ಅಥವಾ ಕಾಮೆಂಟ್ ಮಾಡಲ್ಲ, ಇನ್ನು ಕೆಲವರು ಸಬ್ಸ್ಕ್ರೈಬೇ ಆಗಲ್ಲ. ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ ಒತ್ತಿದ್ರೆ ನಮಗೂ ಒಂದು ಪ್ರೋತ್ಸಾಹ ಸಿಕ್ತಂಗೆ ಆಗುತ್ತೆ. ಮುಂದೆ ಒಳ್ಳೊಳ್ಳೆ ವೀಡಿಯೋ ಮಾಡೋಕ್ಕೂ ಅನುಕೂಲ ಆಗುತ್ತೆ. ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರಾವ್ಯ ಎಸ್ ರಾವ್. ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವತ್ತು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ದುಡ್ಡು ಮಾಡಬೇಕು ಅಂತ ಯಾರಿಗೆ ಇಂಟ್ರೆಸ್ಟ್ ಇರಲ್ಲ ಹೇಳಿ? ಎಲ್ರಿಗೂ ಸಾಕಾರ ಆಗಬೇಕು ಅಂತ ಇಷ್ಟ ಇರುತ್ತೆ. ದುಡ್ಡು ಖರ್ಚು ಮಾಡ್ತಾಯಿದ್ರು ಹಣ ಮಾತ್ರ ಖಾಲಿ ಆಗಬಾರ್ದು ಅಂತ ಇಷ್ಟ ಇರುತ್ತೆ. ಬಟ್ ಇದೆಲ್ಲ ಆಗಬೇಕು ಅಂದರೆ ನಮಗೊಂದು ಕೆಲವೊಂದಷ್ಟು ಸೀಕ್ರೆಟ್ಸ್ ಗೊತ್ತಿರಬೇಕು. ಸೊ ಅದು ಹೊಸ ಪುಸ್ತಕ ಮನಿ ಸೀಕ್ರೆಟ್ ಮತ್ತು ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್. ಇದೇನು ಒಂದು ಪುಸ್ತಕ ತೋರಿಸಿ 2 ಹೆಸರು ಹೇಳ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ? ಇಲ್ಲಿ ನೋಡಿ, ಇಲ್ಲಿ ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ ಅಂತ ಇದೆ, ಇಲ್ಲಿ ಮನಿ ಸೀಕ್ರೆಟ್ ಅಂತ ಇದೆ. ಸೊ ನೀವು ಒಂದು ಪುಸ್ತಕ ಓದಿದ್ರೆ 2 ಪುಸ್ತಕ ಓದಷ್ಟು ನಾಲೆಜ್ನ ತಗೊಳ್ತೀರಾ. ಈ ಪುಸ್ತಕನ ಬರೆದಿರೋರು ಶರತ್ MS ಅಂತ. ಅವರು ಪತ್ರಕರ್ತರಾಗಿದ್ದು ಮತ್ತು ಫೈನಾನ್ಷಿಯಲ್ ಎಕ್ಸ್ಪರ್ಟ್ ಆಗಿದ್ದಾರೆ. ಇದನ್ನು ಬಹುರೂಪಿ ಪಬ್ಲಿಕೇಶನಿಂದ ಪುಸ್ತಕನ ಹೊರಗೆ ತಂದಿದ್ದಾರೆ. ತುಂಬ ಸಿಂಪಲ್ ಲ್ಯಾಂಗ್ವೇಜ್ನಲ್ಲಿ ಜಾರ್ಗನ್ಗಳನ್ನ, ನಮಗೆ ಏನೋ ತುಂಬ ನಮ್ಗೆ ಅರ್ಥನೇ ಆಗಲ್ಲ ಅನ್ನೋ ವಿಷಯಗಳನ್ನ, ಒಂದು ಬೇಸಿಕ್ ಹಣನ ಫಿಕ್ಸ್ಡ್ ಡೆಪಾಸಿಟ್ ಇಡೋದ್ರಿಂದ ಹಿಡಿದು ಇನ್ಶೂರೆನ್ಸ್ ಇರಬಹುದು, ಸ್ಟಾಕ್ ಮಾರ್ಕೆಟ್ ಇರ್ಬೋದು, ಪ್ರತಿಯೊಂದು ವಿಷಯದ ಬಗ್ಗೆ ಇದರಲ್ಲಿ ಸಿಂಪಲ್ಲಾಗಿ ಅರ್ಥ ಆಗುತ್ತೆ. ಓದಿ ಸಾಕಷ್ಟು ನಾಲೆಜ್ನ ನೀವು ಡೆಫಿನೆಟ್ಲಿ ತಗೊಳ್ತೀರಾ.